ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಚಾಮರಾಜನಗರ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯವಿಲ್ಲದೆ ಪರದಾಟ. ಚಾಮರಾಜನಗರ ತಾಲೂಕು ಕಚೇರಿಗೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರುತ್ತಾರೆ. ಇಲ್ಲಿ ಕುಡಿಯುವ ನೀರಿನ ಘಟಕ ಕೆಟ್ಟು ಹೋಗಿದ್ದು ನೆಪ ಮಾತ್ರಕ್ಕೆ ಇದೆ. ಶೌಚಾಲಯ ಬಳಸಲು ಯೋಗ್ಯವಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಕಚೇರಿ ಮುಂಭಾಗ ಅಂಗಳದಲ್ಲಿ ಮಳೆ ನೀರು ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಹಾಗಾಗಿ ಸಂಬಂಧಪಟ್ಟವರು ಈ ಕಡೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಿ, ಇಲ್ಲವಾದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಕದಂಬನ ಅಂಬರೀಶ್ ಎಚ್ಚರಿಸಿದರು. ವರದಿಗಾರ ಮಣಿಕಂಠ ನಾಯಕ್, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಚಾಮರಾಜನಗರ. ಚಾಮರಾಜನಗರದ ತಾಲೂಕು ಕಚೇರಿ ಇದೆ. ಈ ತಾಲೂಕು ಕಚೇರಿಗೆ ದಿನ ಸಾವಿರಾರು ಜನ ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾರೆ. ಇಲ್ಲಿ ಮೂಲಭೂತ ಸೌಕರ್ಯಗಳದೇ ವಂಚಿತವಾಗಂಥದ್ದು ಸ್ಥಳವಾಗಿದೆ. ಕುಡಿಯೋಕ್ಕೆ ನೀರು RO ಪ್ಲಾಂಟೇಶನ್ ಅಂತ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ RO ಪ್ಲಾಂಟೇಶನ್ ಮಾಡಿದ್ದಾರೆ. ಆದರೆ ಅಲ್ಲಿ ಯಾವುದು ನೆಲ್ಲಿ ತಿರಿದ್ರೂ ನೀರು ಬರೋಲ್ಲ. ಶೌಚಾಲಯಗಳು ಮಾಡಿದ್ದಾರೆ. ಶೌಚಾಲಯ ಗಬ್ಬು ನಾರ್ತಾ ಇದೆ. ತಾಲೂಕು ಆಫೀಸದ ಆವರಣ ಯಾರ ಅಶುಚಿತ್ವದಿಂದ ಒದ್ದಾಡ್ತಾ ಇದೆ. ಸೊಳ್ಳೆಗಳ ಕಾಟ ಇದೆ. ಹಾಗಾಗಿ ಮುಖ್ಯವಾಗಿ ಬಂದವರಿಗೆ ಕುಡಿಯೋಕ್ಕೆ ನೀರಿನ ಅವಶ್ಯಕತೆ ಬೇಕು. ಅವಶ್ಯಕತೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ RO ಪ್ಲಾಂಟೇಶನ್ ಮಾಡಿದ್ದಾರೆ. ಆದರೂ ಕೂಡ ಅದು ವರ್ಕ್ ಆಗ್ತಾಯಿಲ್ಲ. ದಯವಿಟ್ಟು ಕೂಡಲೇ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮಾಡಬೇಕು. ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸ್ತಾ ಇದ್ವಿ.